ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಮಹಾತ್ಮ ಗಾಂಧಿಯವರ ಹೆಸರನ್ನು ಅಳಿಸಿಹಾಕಲು ಪ್ರಯತ್ನಿಸುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಅಳಿಸಿಹಾಕಲು ಪ್ರಯತ್ನಿಸುತ್ತಿರುವ ದುಷ್ಟ ಕೇಂದ್ರ ಸರ್ಕಾರಕ್ಕೆ बोलो भारत माता की जय, बोलो कांग्रेस पार्टी की जय, बोलो कांग्रेस पार्टी की बीजेपी के धिक्कार, बोलो भारत माता की जय, बोलो कांग्रेस पार्टी की जय. बीजेपी ಸರ್ಕಾರಕ್ಕೆ ಗಾಂಧೀಜಿ ಹೆಸರನ್ನು ಕೈ ಬಿಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಮಹಾತ್ಮ ಗಾಂಧಿಯವರು ಒಮ್ಮೆ ಒಂದು ನೋಡಿದಿರ ಕೂರ್ಚೆಯವರು ಗೂಡು ಹಾಕಿಕೊಂಡ್ರು. ಯಾವ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ರು ಅಂಥವ್ರನ್ನ ಗೂಡು ಹಾಕಿದವರು ಗೋಡ್ಸೆಯವರು. ಗೋಡ್ಸೆಯವರನ್ನ ಸಪೋರ್ಟ್ ಮಾಡುತ್ತಿರುವಂಥ ಬಿಜೆಪಿ ಹಾಗೂ ಬಿಜೆಪಿ ಸರ್ಕಾರದವರು ಇಂದು ಮತ್ತೊಮ್ಮೆ ದೈಹಿಕವಾಗಿ ಎದುರಿದ ಸಹಿತ ಮತ್ತೊಮ್ಮೆ ಗಾಂಧೀಜಿಯನ್ನ ಇವತ್ತು ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಸರ್ಕಾರ ಕೊಂದಿದೆ. ಮನಮೋಹನ್ ಸಿಂಗ್ನವರು ಇದ್ದಾಗ ಬಡವರಿಗೆ ಉದ್ಯೋಗ ದೊರಕಲಿ, ಮಹಾತ್ಮ ಗಾಂಧಿಯವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತರಲಾರದೆ ಹೋಗಿದ್ದಾರೆ. ಇವರು ಮೋದಿಯವರು ಪ್ರಧಾನಮಂತ್ರಿಯಲ್ಲಿ ಹಾಕಿದ್ರು, ಅಮಿತ್ ಶಾ ಅವರು ಗೃಹ ಮಂತ್ರಿಯಲ್ಲಿ ಆಗ್ತಾ ಇದ್ರು, ಬಿಜೆಪಿ ಸರ್ಕಾರದಲ್ಲಿ ಬರ್ತಾ ಇತ್ತು ಅಂತಂದ್ರೆ ಕನಿಷ್ಠ ಯೋಜನೆಯನ್ನು ಮಾಡಬೇಕಾಗಿತ್ತು. ಇನ್ಯಾವುದೂ ಹೆಸರು ತೆಗೆಯಲಿ, ರಾಜಕೀಯ ಟೀಕೆಗಾಗಿ. ಆದರೆ ಮಹಾತ್ಮ ಗಾಂಧಿಯವರ ಹೆಸರನ್ನ ಬದಲಾಯಿಸಿ ಬೇರೆ ಹೆಸರು ಮುಖಾಂತರ ಏನು ಕಾರ್ಯಕ್ರಮ ಸಭೆಗಿದ್ದಾರೆ, ಇದು ನಾಚಿಕೆಯ ಕೆಲಸ. ನಮ್ಮ ದೇಶದ ದುರ್ದೈವ. ಯಾರು ಸ್ವಾತಂತ್ರ್ಯವನ್ನು ತಂದುಕೊಂಡಂತ ಮಹಾತ್ಮ, ಜಗತ್ತಿನಲ್ಲೇ ಮಹಾತ್ಮ ಇಸ್ಕೊಂಡವರು ಇವರೊಬ್ಬರೇ, ಇನ್ನೊಬ್ರು ಯಾರೂ ಇಲ್ಲ ಅಂತ ಮಹಾತ್ಮನನ್ನ 2ನೇ ಬಾರಿ ಇವತ್ತು ಕೊಲೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದವರು.
ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.